ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಪುಳಿಯೋಗರೆ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬೋದು. ಇಲ್ಲಿ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಾಗೆ ಹುರಿದು ಪುಡಿ ಮಾಡಿರೋಂಥ ಎಳ್ಳು, ಶೇಂಗಾ ಬೀಜ, ಇಲ್ಲಿ ಸಾಂಬಾರು ಪುಡಿ, ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ, ಸ್ವಲ್ಪ ಬೆಲ್ಲ, ಹಾಗೆ ಹುಣಸೆ ರಸ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ತೀನಿ. ಗಾಯ್ಸ್, ಇಲ್ಲಿ ನೋಡಿ ನನಗೆ ಎಡವಟ್ಟಾಗೋಯ್ತು. ಪುಳಿಯೋಗರೆ ಗೊಜ್ಜು ಮಾಡುವಾಗ ಸ್ಟವ್ ಆನ್ ಮಾಡಿ ಪಾತ್ರೆಗೆ ಎಣ್ಣೆ ಬೇರೆ ಹಾಕಿ ಸಾಸಿವೆನೂ ಹಾಕಿಬಿಟ್ಟೆ. ನಂತರ ಗೊತ್ತಾಯಿತು ಸಿಲಿಂಡ್ರ್ ಖಾಲಿ ಆಗಿದೆ ಅಂತ. ಆಮೇಲೆ ಅಲ್ಲೇ ತೋಟದಲ್ಲಿ ಕಟ್ಟಿಗೆ ಇತ್ತು, ಕಟ್ಟಿಗೆ ಒಲೆಯನ್ನು ಹಚ್ಚಿ ನಾನು ಈ ರೆಸಿಪಿಯನ್ನು ಶೂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದಿದೆ. ಹಾಗೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಕರಿಬೇವು ಸೊಪ್ಪು, ಈಗ ಒಣಮೆಣಸಿನ್ಕಾಯಿ ಹಾಕ್ತೀನಿ. ಈಗ ಫ್ರೆಂಡ್ಸ್ ಹುಣಸೆಹಣ್ಣನ್ನು ಹಾಕ್ಕೊಳ್ತೀನಿ. ಪುಳಿಯೋಗರೆ ಗೊಜ್ಜು ನೋಡಿ ಇಲ್ಲಿ ಅರಿಶಿನ ಮತ್ತು ಉಪ್ಪು ತೊಗೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತೀನಿ. ಈಗ ಮನೆಯಲ್ಲೇ ಮಾಡಿಟ್ಟಿರುವಂಥ ಧನಿಯಾ ಪೌಡರ್ ಇದು, ಇದನ್ನು ಹಾಕ್ಕೊಳ್ತೀನಿ. ಹಾಗೆ ಖಾರದ ಪುಡಿ ಹಾಕ್ಕೊಳ್ತೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಈಗ ಆಗ್ತಾ ಬಂದಿದೆ ನಮ್ಮದು ಪುಳಿಯೋಗರೆ ಗೊಜ್ಜು ನೋಡಿ, ಚೆನ್ನಾಗಿ ಬಂದು. ಇದಕ್ಕೆ ನಾನಿನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ಸ್ವಲ್ಪ ಹುಳಿ ಅನಿಸ್ತಾ ಇದೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಉಪ್ಪು ಕಡಿಮೆ ಅನ್ನಿಸ್ತು. ಸ್ವಲ್ಪ ಖಾರನೂ ಸೇರಿಸ್ಕೊಳ್ತೀನಿ. ನಮಗೆ ಅಡುಗೆ ಮಾಡುವಾಗ ಅದ್ವಾಗ ಹಾಕಿರ್ತೀವಿ, ಮತ್ತು ಹೆಚ್ಚು ಕಡಿಮೆ ಆದರೆ ಆಮೇಲೆ ನಾವು ಹಾಕ್ಕೊಳ್ಬೋದು. ಎಲ್ಲ ತಳ ಬಿಟ್ಕೊಂತು. ಈಗ ನಮ್ಮದು ರೆಡಿಯಾಗಿದೆ ಪುಳಿಯೋಗರೆ ಗೊಜ್ಜು. ಈಗ ಶೇಂಗಾ ಬೀಜ ಮತ್ತು ಕಪ್ಪು ಎಳ್ಳು ಹುರಿದು ಪುಡಿ ಮಾಡಿ ತಗೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ಬೇಕು. ಮೊದಲಿಗೆ ನಾವು ಶೇಂಗಾ ಬೀಜ ಮತ್ತು ಹಾಕಬಾರ್ದು, ಯಾಕಂದರೆ ಹುಳಿ ಬಂದುಬಿಡುತ್ತೆ ಲಾಸ್ಟಿಗೆ. ಇನ್ನೇನು ಮುಗೀತು. ಅಂತೂ ಇಂತೂ ಪುಳಿಯೋಗರೆ ಗೊಜ್ಜನ್ನು ಮಾಡೋದಕ್ಕೆ ಶುರು ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟನ್ನು ಮಾಡೋದನ್ನು ಮರಿಬೇಡಿ.